ಚಂದ್ರಶೇಖರ್ ಅವರೇ ಇವನೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಇವತ್ತು ಗಮನಿಸಿದ್ದೇನೆ. ನೆಕ್ಸ್ಟು ವಿಜಯದಶಮಿ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಇಲ್ಲಿಗೆ 1,000 ಇನ್ವಿಟೇಷನ್ನ ನಾವು ತರಿಸಿ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಪಕ್ಷಕ್ಕೆ ದುಡಿಯುವಂಥ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಚೇರಿಯಿಂದನೇ ಈ ಇನ್ವಿಟೇಷನ್ನು, ದಸರಾ ಇನ್ವಿಟೇಷನ್ನು ಬರೀ ಮೈಸೂರಲ್ಲಿ ಕೊಡೋದಲ್ಲ, ಇಲ್ಲಿಯವರು ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಒಂದು ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಪಾಪ ಇವ್ರಿಗೂ ಅವಕಾಶ ಕೊಡಬೇಕು, ಬರೀ ಆ ಭಾಗದವ್ರಿಗೆಲ್ಲ. ಇದು ರಾಜ್ಯದ ನಾಡಹಬ್ಬ, ಇದು ಚಾಮುಂಡೇಶ್ವರಿ ನಮ್ಮ ನಾಡಿನ ದೇವತೆ. ಸೊ ಎಲ್ಲದೂ ಕೂಡ ಭಾಳ ವಿಜೃಂಭಣೆ ಇರ್ತದೆ. ನಾನು ಮಧ್ಯ ಒಂದು 20 ವರ್ಷ ಹೋಗಿರಲಿಲ್ಲ. SM ಕೃಷ್ಣ ಅವ್ರ ಕಾಲ ಬಿಟ್ಟು ಆದ್ಮೇಲೆ ಮಧ್ಯೆ ಬಿಟ್ಬಿಟ್ಟಿದೆ. ಮೊನ್ನೆ ಹೋಗಿ ನೋಡಿದೆ ನಾನು. ಆ ಟಾರ್ಚ್ ಲೈಟ್ ಪೆರೇಟು ಅದೆಲ್ಲ ಸ್ವಲ್ಪ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೂ ಏನೇನೋ ಕೆಲವೆಲ್ಲ ಇಂಪ್ರೂವ್ಮೆಂಟ್ ಮಾಡೋದಿದೆ. ಸೊ ಅದಕ್ಕೆಲ್ಲ ಕೂಡ ನಮ್ಮ ಜನನ ನೋಡಿ ಸಂತೋಷಪಟ್ಟು ಆನಂದ ಪಡಲಿ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋಂಥ ಕೆಲಸ ನಾವು ಮಾಡೋಣ. ಈಗೇ ಅದಕ್ಕೆ ಮುಂದಕ್ಕೆಲ್ಲ ಪೀಠಿಗೆಯನ್ನು ತಾವೆಲ್ಲ ಸಿದ್ಧತೆ ಮಾಡಬೇಕು ಅಂತೇಳಿ ಪಕ್ಷದ ವರಿಷ್ಠರಿಗೆ ನಾನೆಲ್ಲರೂ ಕೂಡ ನಮ್ಮ ನಾಯಕರುಗಳಿಗೆ ಮನವಿ ಮಾಡ್ತೇನೆ. ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿಯವ್ರನ್ನ ಸ್ಮರಿಸಿ ಇವತ್ತು ನೀವು ಸುಮ್ಮನೆ ಕೂತಿದ್ದೀರಿ ಅಂತ ನಾನು ಭಾವನೆ ಮಾಡ್ತಿಲ್ಲ. ಗಾಂಧೀಜಿಗೆ ಗೌರವ ಕೊಡಲಿಕ್ಕೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಗೌರವ ಕೊಡಲಿಕ್ಕೆ, ಲಾಲ್ ಬಹದ್ದೂರ್ ಶಾಸ್ತ್ರದ ಸರಳತೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ.